ಏನೋ ಮಾಜಿ ಪ್ರಧಾನಿ ಅಡಿಗೆ ಮನೆಯಲ್ಲಿ ಸೌಟಿಡಿಯ ಕೈ, ತೊಟ್ಟಿಲ ತೂಗುವ ಕೈ, ಇಡೀ ದೇಶವನ್ನು ಆಳಿರ್ತಕ್ಕಂಥ ಯಾರಾದರೂ ಮೊಟ್ಟ ಮೊದಲ ಮಹಿಳಾ ಅಧ್ಯಕ್ಷ ಮಹಿಳಾ ಪ್ರಧಾನಿ ಇದ್ರೆ ಅದು ಇಂದಿರಾ ಗಾಂಧಿ. ಈ ದೇಶದ ಪ್ರಧಾನಿ ಮೊಟ್ಟ ಮೊದಲ ಮಹಿಳಾ ಇಂದಿರಾ ಗಾಂಧಿ ಅಂತಕ್ಕಂಥ ಸ್ಮರಿಸುವ ನಿಟ್ಟಿನಲ್ಲಿ ಇಂಥ ಅನೇಕ ಸ್ವತಂತ್ರ ನಂತರದಲ್ಲೂ ಗಂಡಾಳುವಿಕೆ ಮತ್ತು ಹೆಣ್ಣಾಳುವಿಕೆ ರಾಜರಾಗಿರ್ಬೋದು, ವಿವಿಧ ಎಲ್ಲ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲಿ ಮಹಿಳೆ ತನ್ನ ಗೋಲನ್ನ, ತನ್ನದೇ ಆದಂತಹ ಪ್ರತಿಭೆಯನ್ನ ಸಾಧಿಸ್ತಾ ಬಂದ್ರು. ಆ ನಿಟ್ಟಿನಲ್ಲಿ ನಾವು ನಮ್ಮ ಸ್ನೇಹಿತರನ್ನ ವಕೀಲರು ಓಬಳೇಶ್ ಅವರು, ಅದೇ ರೀತಿಯಾಗಿ ನಮ್ಮ ಶಾಂತಣ್ಣವರು ಸ್ನೇಹಿತರು, ಟಿಕೆಟ್ ಎಣಿಸುವ ಕೈಯಲ್ಲಿ ಸಾಹಿತ್ಯ ನರ್ತನ ನೋಡ್ರಿ ಹೆಂಗಿದೆ. ಟಿಕೆಟ್ ಎಣಿಸುವ ಕೈಯಲ್ಲಿ ಸಾಹಿತ್ಯ ನರ್ತನ. ಇನ್ನೊಬ್ರು ನಮ್ಮ ಹಿರಿಯ TS ಬಸವರಾಜ್ ಅಂತ ಹೇಳಿದೆ ನಾನು, ಗೌಡಗುಂಡನಹಳ್ಳಿ. ಇಂಥ ಸಾಧಕನ ಪುಸ್ತಕಾಯ್ತು. ನಾವು ಬೆಂಗಳೂರಲ್ಲಿ ನಮ್ಮ ಗೆಳೆಯ ಅವರ ಕಷ್ಟದ ದಿನಗಳನ್ನ ನಾವು ಹೇಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಅವ್ರ LIC ಏಜೆಂಟ್ ಕೆಲಸ ಮಾಡ್ತಿದ್ವಿ. ಹಾಗಾಗಿ ಅನೇಕ ಸಾಧಕರು ಕೂಡ ಇಲ್ಲಿದ್ದಾರೆ, ಬಯಲ್ನಾಡಿನ ಸಾಧಕರಿದ್ದಾರೆ, ರಾಜ್ಯಾದ್ಯಂತ ಎಲ್ಲ ಸಾಧಕರು, ಕವಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇದೊಂದು ಕನ್ನಡ ನಾಡಿನ ಏನು ಸಾಧಕರು ಮತ್ತು ಕನ್ನಡ ಇಡೀ ರಾಜ್ಯದ ಬಯಲುಸೀಮೆಯ ಕವಿಗಳ ಬೆಸುಗೆ ಅಂತಕ್ಕಂಥ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಇನ್ನೊಂದು ನಮ್ಮ ಗೆಳೆಯ PH ಬಸವರಾಜ್ ಅವರು, ಸಾಮಾನ್ಯ ನೌಕರ, ಅವರು ಒಂದು ಸಿರಿಸಂತಿಗೆ ಅಂತಕ್ಕಂಥ ಕೃತಿಯನ್ನ ಬರೆದಿದ್ರು. ಅವರು ಒಡಲಾಳದಲ್ಲಿರ್ತಕ್ಕಂಥ ನೋವನ್ನ, ಅವರು ಸಣ್ಣ ಒಂದು ನೌಕರಿಯಲ್ಲಿ ಆದಂತ ತಪ್ಪಿನಿಂದ ಇವತ್ತು ಆ ಹಲವಾರು ಬೇರೆ ಒಂದು ವೃತ್ತಿಯಿಂದ ಡಿಸ್ಮಿಸ್ ಆಗ್ತಾರೆ. ಅವ್ರದ್ದು ಕೂಡ ವೃತ್ತಿಯಿಂದ ಡಿಸ್ಮಿಸ್ ಆದಂತ ಸಂದರ್ಭದಲ್ಲಿ ಕೆಲವು ಕಾದಂಬರಿಗಳನ್ನ, ಕುವೆಂಪು, ಕೆಲವು ಇನ್ನಿತರೆ ಕವಿಗಳ, ನಾಡಿನ ಕವಿಗಳ ಪುಸ್ತಕವನ್ನು ಓದುವಂತ ಸಂದರ್ಭದಲ್ಲಿ ಅವರಿಗೆ ಒಂದು ಪ್ರೇರೇಪಣೆ ಆಗ್ತದೆ. ನಾನು ಕೂಡ ಏನಾದರೂ ನೌಕರಿಂದ ಡಿಸ್ಮಿಸ್ ಆದಂತ ಸಂದರ್ಭದಲ್ಲಿ ಮನೆಯಲ್ಲಿ ಇಟ್ಕೊಂಡು ಅದನ್ನ ಏನೋ ಒಂದು ಪ್ರಯತ್ನ ಮಾಡ್ತಾರೆ. ಸ್ನೇಹಿತರ ಬಳಗ ಸಿಗ್ತದೆ. ನಮ್ಮ ಇನ್ನೊಂದು ವಿಶೇಷವಾಗಿ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ನಿಜ ಕೂಡ ನಮ್ಮ ಶಾಸಕರು. ಯಾಕಂತ ಹೇಳಿದ್ರೆ ಕನ್ನಡ ನಾಡಿನ ಏನು ರಥ ಬಂತಲ್ಲ, ಕನ್ನಡ ರಥ ಇಡೀ ಗ್ರಾಮೀಣ ಪ್ರದೇಶದಲ್ಲಿ ಅದು ಸಂಚಾರ ಮಾಡ್ತು. ನಮ್ಮ ಮಹೇಶ್ ನೇತೃತ್ವದಲ್ಲಿ, ಶಾಸಕರ ನೇತೃತ್ವದಲ್ಲಿ ಅದು ಒಂದು ನಮಗೆ ಪ್ರೇರೇಪಣೆ ಆಯಿತು. ಬಸವರಾಜ್ ಅಂತವರು ಇವತ್ತು ಕನ್ನಡಮ್ಮ ಬರುವಳು ಭರತ ನಾಡಿಗೆ, ಕನ್ನಡಮ್ಮ ಬರುವಳು ನಮ್ಮ ಬಯಲು ನಾಡಿಗೆ ಅಂತಕ್ಕಂಥ ಹಾಡು ಬರಲಿಕ್ಕೆ ಶಾಸಕರನ್ನು ಬೆಳೆಸಿ ಬಿಡುಗಡೆ ಮಾಡ್ತಾರೆ. ಇದೆಲ್ಲ ಒಂದ್ ಕಡೆ ಪ್ರೇರಣೆ ಆಯ್ತು. ಹಾಗಾಗಿ ಪುಸ್ತಕ ಒಂದು ಸಣ್ಣ, ಆಗ್ಲೇ ಬಸವರಾಜ್ ಬಗ್ಗೆ ಹೇಳಿದೆ ನಾವು, ಹಲವಾರು ಪುಸ್ತಕಗಳನ್ನು ಓದುವಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ಕೆಲವು ಕವನಗಳು, ಒಡಲಾಳದಿರ್ತಕ್ಕಂಥ ಕವನ ಬರೆದು ಇಟ್ಕೊಂಡಿದ್ದ. ನನಗೂ ಸ್ನೇಹಿತರ ಸಂಪರ್ಕ ಆಯ್ತು. ಸರ್ ಹಿಂಗ್ ಮಾಡ್ಬೇಕಂತ, ದಯಮಾಡಿ ಬನ್ನಿ ಸರ್, ನಿಮ್ಮಂತ ಪ್ರತಿಭೆಗಳು ಹೊರ ಬರ್ಬೇಕಂತ ನಾವು ಕೇಳ್ಕೊಂಡಾಗ ಅವರು ಒಂದು ಅದನ್ನ ಹಚ್ಚಾಕ್ಸ್ಲಿಕ್ಕೆ, ಪ್ರಿಂಟ್ ಮಾಡಿಸ್ಲಿಕ್ಕೆ ತಯಾರು ಮಾಡಿ ಈ ಒಂದು ಕಾರ್ಯಕ್ರಮ ರೂಪರೇಷೆ ಆಗಿದೆ. ಇಲ್ಲ ಒಂದ್ ಕಡೆ ಈ ತಾರತಮ್ಯ ಧೋರಣೆಗಳು ಎಲ್ಲ ಕ್ಷೇತ್ರದಲ್ಲಿದ್ದಾವೆ, ಸಾಮಾನ್ಯ ನೌಕರಲ್ಲಿದ್ದಾವೆ, ಎಲ್ಲ ವರ್ಗದಲ್ಲಿದ್ದಾವೆ. ಅದನ್ನ ಸ್ವಾಸ್ಥ್ಯ ಸಮಾಜ ಕಟ್ಟಲಿಕ್ಕೋಸ್ಕರ ಇಂಥ ಅನೇಕ ಕಾವ್ಯಗಳು, ಕವನಗಳು ಹೊರಬರ್ಲಿಕ್ಕೆ ಸಾಕ್ಷಿ ಆಗ್ತವೆ. ಅದಕ್ಕೆ ಬಸವರಾಜ್ ಸಾಕ್ಷಿ ಅಂತ ನಾನು ಸ್ಮರಿಸ್ತೀನಿ. ಯಾಕಂತ ಹೇಳಿದ್ರೆ